ಫೆಬ್ರವರಿ 28 ನಾಳೆನೇ ಕನ್ನಡ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಇದೊಂಥರ ಪಾಸಿಂಗ್ ಪ್ಯಾಕೇಜ್ ಅನ್ಕೊಳ್ಳಿ, ಒಂಥರ ರಿವಿಷನ್ ಕ್ಲಾಸ್. ಈ ವಿಡಿಯೋದಲ್ಲಿ MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಫಿಕ್ಸ್ ಪ್ರಶ್ನೆ ವಿತ್ ಆನ್ಸರ್ ಅನ್ನ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ 2 ಅಂಕದ ಬಹು ನಿರೀಕ್ಷಿತ ಪ್ರಶ್ನೆಗಳು ಇವೇ ಬರುವಂತಹ ಒಂದು ಪ್ರೆಡಿಕ್ಟಬಿಲಿಟಿ ಜಾಸ್ತಿ ಇದೆ. ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ರಿವಿಷನ್ ಕ್ಲಾಸ್ ಈ ಒಂದು ವಿಡಿಯೋ ನೋಡ್ಕೊಂಡು ಹೋಗಿ, ನಿಮಗೆ ನಾಳೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ರಾಹುಲ್ ಬಿಡ್ನಾ, ನೀವು ನೋಡ್ತಾ ಇದ್ದೀರಾ ರಾಹುಲ್ ಬಿಡ್ನಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಡೀರಿ ವಿಡಿಯೋನ ಶುರು ಮಾಡೋಣ. ನೋಡಿ, MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಅದೇ ರೀತಿ 2 ಅಂಕದ ಪ್ರಶ್ನೆ ಮತ್ತು ಉತ್ತರವನ್ನು ನಾನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಡೀರಾಗಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇವೆಲ್ಲ ಪ್ರಶ್ನೆಗಳನ್ನ ನಾನು ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದೇನೆ. ಹಾಗಿದ್ರೆ ಬಿಟ್ಟ ಸ್ಥಳವನ್ನು ನೋಡೋದಾದ್ರೆ ಕನ್ನಡವು ಕಸ್ತೂರಿ ಅಲ್ಲವೇ ಎಂದವರು ಯಾರು ಅಂತಂದ್ರೆ ಅದು ಮನೋರಮೆ. ಅದು ಬಿಟ್ಟ ಸ್ಥಳ ಒಂದು ಇದು MCQ ಪ್ರಶ್ನೆಯು ಕೇಳಬಹುದು. ಇಷ್ಟನ್ನು ನಾವು ಜಸ್ಟ್ ನೆನ್ಪಿಟ್ಕೊಳ್ತಾ ಹೋಗೋಣ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅಂತಂದ್ರೆ ಮಗು. ಅದಾದ ನಂತರ ದಣಿಗಳ ತೋಟದ ಪಕ್ಕದಲ್ಲಿ ಹರಿತಕ್ಕಂಥ ಹೊಳೆ ಯಾವುದು ಅಂತಂದ್ರೆ ಶಾಂಭವಿ ಹೊಳೆ. ಅದಾದ ನಂತರ ನೆಕ್ಸ್ಟ್ ಕಲಿಯುಗದ ಅಮೃತವೆಂದು ವೀರೇಂದ್ರ ಸಿಂಪಿ ಅವರು ಯಾವುದನ್ನ ಅಭಿಪ್ರಾಯಪಟ್ಟಿದ್ದಾರೆ? ಅದು ಚಹಾ. ನೆಕ್ಸ್ಟ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು ಅಂತಂದ್ರೆ ಅದು CNR ರಾವ್. ಹೊಂದಿಸಿ ಬರೀ ನೋಡೋದಾದ್ರೆ ಹತ್ತಿ ಚಿತ್ತ ಮತ್ತು ಅಂತಂದ್ರೆ ಚಿಟ್ಟೆ ಮತ್ತು ಜೀವಯಾನ ಬಂದ್ರೆ ಅದು ಟಿ ಯಲ್ಲಪ್ಪ ಬರುತ್ತೆ. ಶಿಲುಬೆ ಇರುತ್ತಾನೆ KS ನಿಸಾರ್ ಅಹಮದ್ ಬರುತ್ತೆ. ಮುಂಬೈ ಜಾತಕ ಅಂತ ಬಂದ್ರೆ ಅದು GS ಶಿವರುದ್ರಪ್ಪ ಬರುತ್ತೆ. ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಇದನ್ನ ಸರಿಯಾಗಿ ನೀವು ನೆನಪಿಟ್ಕೋಬೇಕು. ವಿಡಿಯೋನ ಕೊನೆ ತನಕ ನೋಡಿದಾಗ ಅದು ಮಾತ್ರ ಸಾಧ್ಯ ಆಗುತ್ತೆ. ಪುರಂದರ ವಿಠಲ ಅಂದ್ರೆ ಪುರಂದರ ದಾಸರು. ಒಮ್ಮೆ ನಗುತ್ತೇವೆ ಸುಖನೆ ಮರೆತು, ಇದಂತೂ ಫಿಕ್ಸ್ ಪ್ರಶ್ನೆ. ನೀವು ಕಣ್ಣು ಮುಚ್ಚಿ ಈ ಪ್ರಶ್ನೆನ ನೋಡಲೇಬೇಕು. ಬೆಳಗು ಜಾವ ಅಂತಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಥವಾ ದ ರಾ ಬೇಂದ್ರೆ. ಭೂ ಆಯ್ಕೆ ಪ್ರಶ್ನೆಗಳು MCQ ಪ್ರಶ್ನೆಗಳನ್ನ ನೋಡೋದಾದ್ರೆ ವೆಟರ್ನರಿ ಸ್ಟಾಕ್ಮನ್ ಪುಟ್ಟಯ್ಯನ ಮಾತಿನಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಭಾವ ಯಾವುದು ಅಂತ ಒಂದು ಕೆಳಗೆ ಒಂದು ಕ್ವಶನ್ ಕೊಟ್ಟಿರ್ತಾರೆ. ಔಷಧದ ಒದಗಿಸಲಾಗದ ಅಸಹಾಯಕತೆ ಈ ಒಂದು ಪ್ರಶ್ನೆ ಬರುವಂತ ಸಾಧ್ಯತೆ ಇದೆ. ಕೆಲವೊಂದಿಷ್ಟು ಲೈನ್ಸ್ ಅನ್ನ ಕೊಟ್ಟಿರ್ತಾರೆ, ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಅದರಲ್ಲಿ ಆನ್ಸರ್ ಇದಾಗಿರುತ್ತೆ. ಹಳೆ ಕೊಪ್ಪದ ಸುಬ್ಬಣ್ಣನಿಗೆ ಆನೆಯಿಂದ ಆದ ತೊಂದರೆ ಏನು ಅಂತಂದ್ರೆ ಕೊಟ್ಟಿಗೆ ಉರುಳಿಸಿದ್ದು. ಬದುಕು ಯಾವುದನ್ನ ಬಿಟ್ಟು ಇರೋದಿಲ್ಲ ಅಂದ್ರೆ ಅದು ಭಾಷೆ. ಹಾಮಾನಾಯಕರು ಹೇಳಿರ್ತಕ್ಕಂಥದ್ದು. ಪೊಲೀಸರು ಏನೆಂದು ಮಹಜರು ಬರೆದುಕೊಂಡ್ರು, ಏನಂತ ಕಂಪ್ಲೇಂಟ್ ಬರೆದುಕೊಂಡ್ರು? ಕೋವಿ ಸಿಕ್ಕಿದೆ ಆದ್ರೆ ಹೆಣ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಆನೆ ಇಲ್ಲದಿದ್ದರಿಂದ ಕೆಲಸಕ್ಕೆ ಎಲ್ಲಿ ಸೇರಿದ ವೇಲಾಯುಧ ಅಂತ ಇದೆ. ಆನೆ ಇಲ್ಲ, ಅದಾದ ನಂತರ ಆನೆ ಇಲ್ಲದೆ ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೆಲಸಕ್ಕೆ ಎಲ್ಲಿ ಸೇರ್ತಾನೆ ಅಂತಂದ್ರೆ ಶಿವೆ ಅಂತ ಇದೆ, ಶಿವೇಗೌಡರ ಶಾಮೀಲ್ನಲ್ಲಿ ಆತ ಸೇರ್ತಾನೆ. ಯಾವುದರಿಂದ ಪರಿಮಳವನ್ನ ಅರಿಯಬಹುದು ಅಂದ್ರೆ ಪುಷ್ಪದಿಂದ. ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು ಅಂದ್ರೆ ಅದು ಕನ್ನಡಿಗರು. ಮಯತನುಜ ಅಂತಂದ್ರೆ ಮಂಡೋದರಿ. ಕೃಷ್ಣೇಗೌಡನ ಆನೆ ಹೆಸರು ಅಂತಂದ್ರೆ ಗೌರಿ. ನೆನ್ಬಿಟ್ಕೊಂಬಿಡಿ, ಬರ್ತಕ್ಕಂಥ ಪ್ರಶ್ನೆ ಅದು. ಅನ್ಯಲಿಂಗವನ್ನ ನೆನೆದವರು ಯಾರು? ಅಂಗದ ಮೇಲೆ ಲಿಂಗವನ್ನ ಧರಿಸ್ತಕ್ಕಂಥವ್ರು. ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತಂದ್ರೆ ಕಾರ್ವೆರ್ ಮಾರ್ಷ್. ದಣಿ ಎಂದಿಗೂ ನಂಬೋದಿಲ್ಲ ಯಾರಿಗೆ ಅಂತಂದ್ರೆ ಒಕ್ಕಲ ಮಕ್ಕಳನ್ನ ದಣಿ ಎಂದಿಗೂ ನಂಬೋದಿಲ್ಲ. ವಾಲ್ಪರೆ ಮಧ್ಯದಲ್ಲಿ ತೋಟ ಯಾವುದು? ಅದು ಪುದುತೋಟಂ. ಇದು ಬಿಟ್ಟ ಸ್ಥಳಕ್ಕಾದ್ರೂ ಬರ್ಬೋದು, MCQ ಆದ್ರೂ ಬರ್ಬೋದು. ಬಾಯಿ ಚಪಲ ಇರುವುದು ಯಾರಿಗೆ ಅಂತಂದ್ರೆ ಅದು ಪೆನ್ಷನ್ದಾರಿಗೆ. ಸುಮ್ಮನೆ ದೂರು ಹೇಳ್ತಾ ಕೂರೋ ಬದಲು ನೀನೇನಾದ್ರೂ ಮಾಡು ಎಂದು ನಿರೂಪಕಿಯು ಗೆಳತಿಗೆ ಸೀತಾಗೆ ಹೇಳುತ್ತಕ್ಕಂಥ ಮಾತಿನಲ್ಲಿ ಬರುವ ಆಶೆ ಏನಂತಂದ್ರೆ ಬದುಕನ್ನ ಬದಲಿಸಿಕೊಳ್ಳಬೇಕೆಂಬ ಸದಾಶಯ. ಈ ಒಂದು ಪ್ರಶ್ನೆ MCQ ಪ್ರಶ್ನೆ. ಇದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇದನ್ನ ನಾವು ಬರೀಬೇಕಾಗುತ್ತೆ. ಈ ಪ್ರಶ್ನೆ ನಾಳೆ ಬರ್ತಕ್ಕಂಥದ್ದು. ಕಲಾಂ ಅವರು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ರು ಅಂತಂದ್ರೆ ಅಣ್ಣಾಮಲೈ ವಿಶ್ವವಿದ್ಯಾಲಯ. ಎಲ್ಲರಲ್ಲೂ ಕಲಿ ಭೀಮನೆ. ಈ ಪದ್ಯ ಭಾಗದಲ್ಲಿ ಭೀಮನ ಬಗ್ಗೆ ದ್ರೌಪದಿಯ ಮಾತಿನಲ್ಲಿ ಆಗಿರ್ತಕ್ಕಂಥ ವ್ಯಕ್ತ ಭಾವ ಅಂತಂದ್ರೆ ಅದು ಕಷ್ಟ ಕಾಲದಲ್ಲಿ ರಕ್ಷಿಸು ಎಂಬ ಭರವಸೆ. ಲಕ್ಷಾಧೀಶ್ವರರ ಚದುರಂಗ ಆಟ ಯಾವುದು ಅಂತಂದ್ರೆ ಜೀವನ. ಮುಂಬೈ ಜಾತಕದಲ್ಲಿ ಬರ್ತಕ್ಕಂಥದ್ದು, ತಮ್ಗೆ ಗೊತ್ತಿರ್ತಕ್ಕಂಥದ್ದು. ಗುಹೇಶ್ವರ ಯಾರ ಅಂಕಿತ ನಾಮ ಅಂದ್ರೆ ಅಲ್ಲಮ ಪ್ರಭು. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಸಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಯಾರನ್ನ? ಕಮಲಾ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡರನ್ನ. ಒಮ್ಮೆ ನಗುತ್ತೇವೆ ಪದ್ಯದಲ್ಲಿ ಕವಿ ಜನರಿಗೆ ಯಾವುದಕ್ಕೆ ಗತಿ ಇಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಗಂಜಿಗೂ ಕೂಡ ಗತಿ ಇಲ್ಲ. ಹರಹರ ಶ್ರೀ ಚನ್ನ ಸೋಮೇಶ್ವರ ಯಾರ ಅಂಕಿತ ನಾಮ? ವಿಡಿಯೋನ ಕೊನೆ ತನಕ ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಇದ್ದೇನೆ. ಅದಾಯ್ತಾ? ಆನೆ ಶಾಸ್ತ್ರವನ್ನು ಏನೆಂದು ಭವಿಷ್ಯ ನುಡಿದಿದ್ದ? ಆನೆಯಿಂದ 5 ಜನರ ಸಾವಾಗುತ್ತೆ, ಪ್ರಾಣ ಕಳೆದುಕೊಳ್ತಾರೆ ಅಂತ ಬರ್ತಿದ್ದ ಅಷ್ಟೇ. ಯಾವ ಮಾತಿಗೆ ಕೊನೆ ಇಲ್ಲ ಅಂತಂದ್ರೆ ಭಿನ್ನಾಣದ ಮಾತಿಗೆ ಕೊನೆ ಇಲ್ಲ ರೀ. ಹಾಗೆಯನ್ನ ಏನೆಂದು ಉಪೇಕ್ಷಿಸಬಾರ್ದು ಅಂತಂದ್ರೆ ಪುಲಿಗಿರಿ ಸೋಮನಾಥ ಕವಿಯು ಹಾಗೆಯನ್ನ ಬಾಲಕನಿಂದ ಉಪೇಕ್ಷಿಸಬಾರ್ದು ಅಂತ ಹೇಳಿದ್ದಾರೆ. ಸ್ವಲ್ಪ ಕ್ವಶನ್ಸ್ ಈ ರೀತಿ ಅವರು ಕ್ವಶನ್ಸ್ ಅನ್ನ ಬೇಕಂತ ನಿಮಗೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ನೀವು ಅದನ್ನ ಕರೆಕ್ಟಾಗಿ ಗುರು ಹೇಗೆ ವರ್ತಿಸಬಾರ್ದು ಅಂತಂದ್ರೆ ಲಘುವಾಗಿ ವರ್ತಿಸಬಾರ್ದು. ಮುಟ್ಟಿಸಿಕೊಂಡು ಕಥೆಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ವೈದ್ಯನ ಹೆಸರು ಏನಂತಂದ್ರೆ ಅದು ತಿಮ್ಮಪ್ಪ, ಡಾಕ್ಟರ್ ತಿಮ್ಮಪ್ಪ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿ ನೆನಪಾಗುವವರು ಸೀತಾ. ಇದು ಬಿಟ್ಟ ಸ್ಥಳಕ್ಕಾದ್ರೂ ಬರ್ಬೋದು, MCQ ಆದ್ರೂ ಬರ್ಬೋದು. ನೆಕ್ಸ್ಟ್ ಆನೆಯ ಮಾವುತನ ಹೆಸರು ಅಂದ್ರೆ ವೇಲಾಯುಧ. MCQಗೆ ಫಿಕ್ಸ್ ಅಥವಾ ಬಿಟ್ಟ ಸ್ಥಳಕ್ಕೂ ಬರುತ್ತೆ. ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಏನನ್ನ? ಈ ರೀತಿ ಕ್ವಶನ್ಸ್ ಅನ್ನ ಉಲ್ಟಾ ಮಾಡಿ ಕೇಳ್ತಾರೆ ಅವರು. ಕೊಡಲಿಯನ್ನ. ನಾಗರಿಕತೆ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವ ಅಭಿವೃದ್ಧಿ ಏನಾಗ್ತಕ್ಕಂಥದ್ದಂದ್ರೆ ಮನುಕುಲದ ಪತನಕ್ಕೆ ಕಾರಣ ಆಗ್ತಕ್ಕಂಥದ್ದು. ಹೋದ ವರ್ಷ ಹೇಳಿರ್ತಕ್ಕಂಥ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಂಬಿಡಿ. ಯಾವುದು ಚಿಂತೆಯ ನದಿಯಲ್ಲಿ ಮುಳುಗಿರಲಿ ಎಂದು ಕವಿ ಹೇಳ್ತಾನೆ ಅಂತಂದ್ರೆ ಮುಪ್ಪು. ಈ ರೀತಿ. ನಿರೂಪಕರ ಗೆಳೆಯ ಅಂತಂದ್ರೆ ಅದು ಇಕಾಲಜಿಸ್ಟ್. ಏನಾಗಿದ್ದ ನಿರೂಪಕರ ಗೆಳೆಯ? ಇಕಾಲಜಿಸ್ಟ್. ಅವನು ಪ್ರಕಾಶ್. ಇಷ್ಟೇ. ರಾವಣಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡ್ತಕ್ಕಂಥದ್ದಂದ್ರೆ ಸೀತೆ ಬಗ್ಗೆ. ಕೃಷ್ಣೇಗೌಡನ ಆನೆ ಮೊದಲು ಯಾವ ಮಠದಲ್ಲಿ ಇತ್ತು? ಗೋಳೂರು ಮಠದಲ್ಲಿ ಇತ್ತು. ಕಮಲಾ ಅವರನ್ನ ಶಾಲೆಗೆ ಕಳಿಸುವಂತೆ, ಕಲಾಂ ಅವರನ್ನ ಶಾಲೆಗೆ ಕಳಿಸುವಂತೆ ಪ್ರೇರೇಪಣೆ ಕೊಟ್ಟಿರತಕ್ಕಂಥವ್ರು ಶಿವಸುಬ್ರಹ್ಮಣ್ಯ ಅಯ್ಯರ್. ಕೊನೆಗೆ ಬಸ್ಲಿಂಗ ಯಾವುದರಿಂದ ಮುಕ್ತನಾಗ್ತಾನೆ ಅಂದ್ರೆ ಸುಳ್ಳುಗಳಿಂದ ಮುಕ್ತನಾಗ್ತಾನೆ.
ನೆಕ್ಸ್ಟ್ ನೋಡೋದಾದ್ರೆ ಹರಲೋಕವನ್ನು ಪರೀಕ್ಷಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತಂದ್ರೆ ತಾಯಿ. ವಾಲ್ಪರಿಗೆ ಬಂದ ದುರಂತದ ಮೂಲ ಬೀಜಗಳು ಯಾವ ರೂಪದಲ್ಲಿ ಬಂದು ಅಂದ್ರೆ ಚಹಾ ಗಿಡದ ರೂಪದಲ್ಲಿ. ಈ ರೀತಿ ಕೇಳ್ತಾರೆ. ಉರ್ಲಿಂಗ ಪದ್ಯ ವಚನದ ಅಂಕಿತ ಉರ್ಲಿಂಗ ಪದ್ಯ ವಿಶ್ವೇಶ್ವರ ಪ್ರಿಯ ವಿಶ್ವೇಶ್ವರ ಸರಿ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಅಂದ್ರೆ ಯಾವ? ಟೆಲಿಫೋನ್ ಡಿಪಾರ್ಟ್ಮೆಂಟ್. ಜಾಲಿಯ ಮರದಂತೆ ಇವರು ಯಾರು ಅಂದ್ರೆ ದುರ್ಜನರು. ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಹೆಸರು ಏನಂತಂದ್ರೆ ಅದು ಖಾನ್ ಸಾಹೇಬ್. ಬಸವಣ್ಣವರ ಅಂಕಿತ ನಾಮ ಅಂತಂದ್ರೆ ಕೂಡಲ ಸಂಗಮ ದೇವ. ಹಲವು ಹಳ್ಳಿಗಳು ಸೇರಿ ಏನಾಗುತ್ತವೆ ಎಂದು ಸೋಮನಾಥನು ಅಭಿಪ್ರಾಯಪಟ್ಟಿದ್ದಾನೆ ಅಂದ್ರೆ ಸಮುದ್ರ. ಕಲಾಂ ಅವರು ರಾಷ್ಟ್ರಪತಿ ಆಗ ಅದು ಹೈದರಾಬಾದ್. ಯಾರನ್ನ ಕೊಲ್ಲೋದಿಲ್ಲ ಅಂತ ವಿದ್ಯಾದೇವತೆ ಹೇಳ್ತಕ್ಕಂಥದ್ದು ರಾಮ ಲಕ್ಷ್ಮಣರನ್ನ. ಜಬ್ಬಾರ್ ವೆಟರ್ನರಿ ಆಸ್ಪತ್ರೆಗೆ ಬರಲು ಕಾರಣ ಏನಂತಂದ್ರೆ ಹುಚ್ಚು ನಾಯಿ ಕಚ್ಚಿದ್ರಿಂದ ಇಂಜೆಕ್ಷನ್ ಪಡೆಯಲು. ದೊರಾಸೆ ಹುಡುಗನನ್ನ ನಿರಾಕರಿಸಿದ್ರು ಯಾರು? ನಿಶಾ ಶರ್ಮಾ. ಮಾರ್ಚ್ನ ಜೊತೆಗಾರನ ಹೆಸರು ಏನಂತಂದ್ರೆ ಪೊನ್ನಚ್ಚಿ. ಪುಣಚ್ಚಿಯಾಗಿದೆ, ಪೊನ್ನಚ್ಚಿ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್. ಲೋಕಲ್ ಸುದ್ದಿಗಳಿಗೆ ಎಲ್ಲಿ ಪ್ರಶಸ್ತ್ರವಿದೆ ಅಂತಂದ್ರೆ ಚಹಾದ ಅಂಗಡಿಯಲ್ಲಿ. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳ್ತಕ್ಕಂಥದ್ದು. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ, ಊರನ್ನ ಸ್ವಚ್ಛವಾಗಿರ್ತಕ್ಕಂಥದ್ದು. ಸೀತೆಯನ್ನ ರಾವಣ ಎಲ್ಲಿ ಇರಿಸಿದ್ದನು ಅಂತಂದ್ರೆ ಅದು ಪ್ರಮದವನದಲ್ಲಿ. ಲೇಖಕರು ಹೇಳುವ ಹಳ್ಳಿಯ ಹೋಟೆಲ್ನ ಹೆಸರೇನಂತಂದ್ರೆ ಚಂದ್ರಬನ. ದುರ್ಗಂಧ ಬಿಡದಿರುವುದು ಯಾವುದು ಅಂದ್ರೆ ಊರ ಹಂದಿ. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷೆಗಳು ಏನಾಗಿ ಉಳಿಯಬೇಕಾಗುತ್ತೆ? ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತೆ. ಅದಾದ ನಂತರ ಇನ್ನೊಂದು ಸ್ವಲ್ಪ ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ MCQ ಪ್ರಶ್ನೆ. ರಾವಣನು ಸೀತೆ ರಾವಣನನ್ನು ಏನೆಂದು ಬೇಳ್ಕೊಳ್ತಾಳೆ? ಉತ್ತರ ರಾವಣನ ಆಯಸ್ಸು ಪ್ರಾಣ ಇಲ್ಲಿಗೆ ಬಾರದಿರು ಅಂತ ಬೇಳ್ಕೊತಾಳೆ. ನೆಕ್ಸ್ಟ್, ಕಲಾಂ ಅವರು ಯಾವ ವಿಶ್ವವಿದ್ಯಾಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ರು? ಅದೇ ಅಣ್ಣಾಮಲೈ. ಹೇಳಿದ್ದೆ ನಿಮ್ಗೆ ಆಲ್ರೆಡಿ, ಇದೇ ಪ್ರಶ್ನೆ ರಿಪೀಟ್ ಆಗ್ತಾ ಹೋಗುದು. ಕಲಿಭೀಮನು ಎಂತಹ ಗಂಡನೆಂದು ದ್ರೌಪದಿ ಮಿಡುಕುಳ್ಳ ಗಂಡ. ಮುಟ್ಟಿಸಿಕೊಂಡು ಕಥೆಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಕ್ವಶನ್ ರಿಪೀಟ್ ಆಗಿದೆ ಅಷ್ಟೇ. ಹಾಗೇನ ಏನೆಂದು ಉಪೇಕ್ಷಿಸಬಾರ್ದು? ಬಾಲಕನೆಂದು ಉಪೇಕ್ಷಿಸಬಾರದು. ಜನರಿಗೆ ಯಾವುದಕ್ಕೆ ಗತಿ ಇಲ್ಲ, ಕುಡಿಯಲು ನೀರಿಗೆ ಗಂಜಿಗೂ ಗತಿ ಇಲ್ಲ. ಗುರು ಹೇಗೆ ವರ್ತಿಸಬಾರ್ದು? ಲಘುವಾಗಿ. ರೀಸನ್ ಯಾವುದಕ್ಕೆ ಸೆಳವಿದೆ ಅಂತ ಕವಿ ಹೇಳ್ತಾನೆ? ಜೀವನದಿಗೆ. ಅದಾದ ನಂತರ ರಾವಣನ ಎದುರು ಪ್ರತ್ಯಕ್ಷವಾಗಿರ್ತಕ್ಕಂಥ ವಿದ್ಯಾದೇವತೆ ಯಾರು? ಬಹುರೂಪಿಣಿ ವಿದ್ಯಾದೇವತೆ. ದನಿಗಳ ಮನೆಯ ಪಕ್ಕದಲ್ಲಿ ಶಾಂಭವಿ ಹೊಳೆ ಹರಿತಾ ಇತ್ತು. ಜಾಲಿ ಮುಳು ಹೇಗೆ ಆವರಿಸುತ್ತದೆ? ಮೂಲಾಗ್ರ ಪರ್ಯಂತ. ಕೊನೆಗೆ ಬಸ್ಲಿಂಗ ಯಾವುದರಿಂದ ಮುಕ್ತ? ಸುಳ್ಳುಗಳಿಂದ ಮುಕ್ತನಾಗ್ತಾನೆ. ಕೃಷ್ಣೇಗೌಡ ಆನೆ ಮೊದಲು ಯಾವ ಮಠದಲ್ಲಿ? ಗೋಳೂರು ಮಠದಲ್ಲಿ ಇತ್ತು. ಮುದುಕಿ ಏನೆಂದು ಹರಕೆ ಹೊತ್ತಲು? ಸೊಸೆಯೊಬ್ಬಳಿಗೆ ಈ ಹೊತ್ತು ಹೊರಗಿನ ಕೆಲಸ ಒದಗಿದರೆ ನಿನ್ನ ಪಾದಕ್ಕೆ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತ ಹರಕೆ ಹೊತ್ಕೊಂಡ್ಲು. ಪೋಸ್ಟ್ಮನ್ ಜಪಾನಿಗೆ ಒದಗಿದ ತೊಂದರೆ ಏನಂತಂದ್ರೆ ಪೋಸ್ಟ್ ಆಫೀಸ್ ಶಾಖೆ ತೆರೆಯುವ ಬದಲು ಪೋಸ್ಟ್ ಬಾಕ್ಸ್ಗಳನ್ನ ನೇತು ಹಾಕಿದ್ರಿಂದ ಸಿಕ್ಕಿ ಹಾಕೊಂಡನು. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡ್ತಕ್ಕಂಥದ್ದು? ಸೀತೆ ಬಗ್ಗೆ. ಈ ಕಾಲ್ ನೋಡಿದ್ವಿ. ಕೃಷ್ಣೇಗೌಡ ರಾಣಿ ಹೆಸರು ಗೌರಿ. ಕಲಿಯುಗದ ಅಮೃತ ಚಹಾ. ನೆಕ್ಸ್ಟ್, ಮನುಕುಲದ ಇದು ಪ್ರಶ್ನೆ ನೋಡ್ಕೊಂಡ್ಬಿಟ್ವಿ. ಬಸ್ಲಿಂಗನ ಹೆಂಡತಿ ಹೆಸರು ಏನಂತಂದ್ರೆ ಸಿದ್ಲಿಂಗಿ. ಸ್ಥಳೀಯ ಭಾಷೆಗಳು ಇದನ್ನು ದ್ವೀಪ ಜೀವಿಗಳಾಗುತ್ತಾರೆ. ಶಿವಪತಿವನ್ನೇ ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ಫಲವಿಲ್ಲದಂತಾಗತಕ್ಕಂಥದ್ದು. ಜಿನ್ನೊಂದು ಹೆರಿಗೆ ಹೂಗಾಣ ಹೂಡಿದವರು ಉತ್ತರ ಅಂದ್ರೆ ಮಾರ. ಜೇನುಡಿಗೆ. ಬಸಲಿಂಗನಿಗೆ ಮೊದಲು ಯಾವ ಕಣ್ಣಲ್ಲಿ? ಅದು ಎಡಗಣ್ಣಲ್ಲಿ ನೋವಿತ್ತು. 2 ಅಂಕದ ಪ್ರಶ್ನೆಯನ್ನ ನಾವೀಗ ಒಂದೊಂದಾಗಿ ನೋಡ್ತಾ ಹೋಗ್ತೀವಿ. ವಿಡಿಯೋ ನೋಡಿ. 10 ರಿಂದ 12 ನಿಮಿಷ ವಿಡಿಯೋ ಆಗುತ್ತೆ, 15 ನಿಮಿಷ ವಿಡಿಯೋ ಆಗುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ, ನಿಮ್ಗೆ ಉತ್ತರ ಎಲ್ಲ ಗೊತ್ತಾಗುತ್ತೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಎಲ್ಲಾ ಸೂಚನೆಗಳು, ನಮೂನೆಗಳು, ಬರವಣಿಗೆಗಳು, ವ್ಯವಹಾರಿಕ ಕ್ರಮಗಳು ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲೂ ಇರಬೇಕು. ಕನ್ನಡ, ಹಿಂದಿ, ಇಂಗ್ಲಿಷ್ ಮೂರಲ್ಲೂ ಇರಬೇಕಂತ ಹೇಳ್ತಾರೆ. ಕೊಂಬೆ ಲೈನು ಮೇಲೆ ಬೀಳಲು ಆನೇ ಕಾರಣವೆಂಬುದಕ್ಕೆ ದುರ್ಗಪ್ಪ ಏನು ಹೇಳ್ತಾನೆ? ಸಂಗತಿಗಳು ಯಾವುವು ಅಂತ ಪ್ರಶ್ನೆಯನ್ನು ನೋಡೋದಾದ್ರೆ ಉತ್ತರ ಇದು ದರಿದ್ರ ಕೃಷ್ಣೇಗೌಡ ನಾನೇ ಮಾಡಿರೋ ಕೆಲಸ ಇರಬೇಕು. ಮರದ ಹತ್ರ ಅದರ ಲದ್ದಿ ಬಿದ್ದಿದೆ. ಅದಾದ ನಂತರ ಮರದ ಎಲೆ ಕಿತ್ಕೊಳ್ಳೋಕೆ ಹೋಗಿ ಕೊಂಬೇನೆ ಮುರಿದು ಹಾಕಿದೆ ಅಂತ ಹೇಳ್ತಾನೆ. ಒಂದು ಊಹಾಪೋಹ ಇದೆ ಅಷ್ಟೇ. ಯಾವ ಸಂದೇಶ ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಇರಿದ್ದಾನೆ ಅಂತಂದ್ರೆ ನೋಡ್ತಾ ಹೋಗೋಣ. ಈಗ ನಾವು ನಿಮ್ಮ ಸಾಮ್ರಾಜ್ಯ ಇರುವ ತನಕ ನಿಮ್ಮ ಕ್ರೋಧ ತಿಳಿಗೇಡಿತನಕ್ಕೆ ನಾನು ಅಜ್ಯವಾಗುತ್ತೇನೆ. ಮುಂದೊಂದು ದಿನ ದೈವಿ ರಾಜ್ಯ ಬಂದೇ ಬರ್ತಕ್ಕಂಥದ್ದು ಎನ್ನುವ ಶೋಷಿತರ ಕಂಬನಿಯನ್ನು ಹೊರಿಸುವ ಸತ್ಯಕ್ಕೆ ಹೊಸ ಕವಲುಗಳನ್ನು ತೆರೆಸಿ ಜೀಸಸ್ ಶಿಲ್ಬೆ ಇರುತ್ತಾನೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್, ಈಗ ಬಸ್ಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌಣ್ಯವಾಗಿ ಕಾಣತೊಡಗಿತು? ತನ್ನ ಕಣ್ಣಿನ ತೊಂದರೆಯು ಕಷ್ಟದ ಮುಂದೆ ಉಳುವ ನೆಲ ಮತ್ತು ಮಗುವಿಗೆ ಕಾಯಿಲೆ ಇವೆಲ್ಲವೂ ಗೌಣವಾಗಿ ಕಾಣತೊಡಗಿತು. ಚಂದ್ರಪ್ಪ ಬಸ್ಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಸಾಧ್ಯವಿಲ್ಲ. ಅವರು ನಮ್ಮ ವೈದ್ಯ ಲೋಕದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್. ನೀನು ಅವರನ್ನ ನೋಡಿದ್ರೆ ಮಾತ್ರ ನಿನ್ನ ಕಣ್ಣು ಉಳಿತಕ್ಕಂಥದ್ದು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಕನ್ನಡದ ಸಮಸ್ಯೆಗಳು ಇಲ್ಲಿ ನೋಡಿ. ಕನ್ನಡದ ಸಮಸ್ಯೆಗಳು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದು ಟೈಪ್ ಮಾಡುವಾಗ. ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರ್ತಕ್ಕಂಥದ್ದಂದ್ರೆ ಎಲ್ಲಿವರೆಗೆ ಕನ್ನಡ ನಮ್ಮ ಆಡಳಿತ ಶಿಕ್ಷಣ ಪ್ರಧಾನವೂ ಆಗಿರುವುದಿಲ್ವೋ, ಕನ್ನಡವನ್ನ ತುಂಬಿಕೊಳ್ಳುವುದಿಲ್ವೋ, ಕನ್ನಡಿಗರು ಸ್ವಾಭಿಮಾನಿಗಳು ಆಗಿರೋದಿಲ್ವೋ ಅಲ್ಲಿವರೆಗೆ ಕನ್ನಡದ ಸಮಸ್ಯೆಗಳು ಇದ್ದೇ ಇರ್ತಕ್ಕಂಥದ್ದು. ರಾಮನಾಯಕರು ಹೇಳ್ತಾರೆ. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳ್ತಾನೆ. ಹುಚ್ಚು ಹಿಡಿದ ನಾಯಿಗಳು ಆಸ್ಪತ್ರೆಯಲ್ಲಿ ಮೇಜು ಕುರ್ಚಿ ಕಾಲುಗಳಿಗೆ ಕಚ್ಚುತ್ತವೆ, ತಲೆ ಕೆಟ್ಟು ಕಂಡದಕ್ಕೆಲ್ಲ ಕಚ್ಚುತ್ತವೆ ಅಂತ ಹೇಳ್ತಾನೆ. ಕಲಾಂ ಮೇಷ್ಟ್ರು ಹೇಳಿದ ಪಂಚಾಕ್ಷರಿ ಯಶಸ್ಸಿನ ಮಂತ್ರ. 6 ಪ್ರಶ್ನೆ. ಕುತೂಹಲ, ಆಲೋಚನಾ ಶಕ್ತಿ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡುವುದು, ಗುರಿ ಮತ್ತು ಸಾಧಿಸೋ ಛಲ.
ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ವಾಲ್ಪರೈ ಗಗನಚುಂಬಿ ಮರಗಳಿಂದ ಕೂಡಿದ್ದು ಸೂರ್ಯನ ಕಿರಣಗಳು ಭೂಸ್ಪರ್ಶ ಮಾಡಲು ಸೆಳೆಯುತ್ತಿತ್ತು. ನಡುವಿನ ಹುಲ್ಲುಗಾವಲು, ಶೋಲಾ ಕಾಡುಗಳು, ಪರ್ವತ ಶ್ರೇಣಿಗಳು, ಹರಿಯುವ ಸ್ಥಳ, ಹಳ್ಳ ಕೊಳ್ಳಗಳಿಂದ ಕೂಡಿ ಆಫ್ರಿಕಾದ ಕಗ್ಗತ್ತಲ ಕಾಡಿನಂತೆ ಕಂಡದಂತೆ ಹೊರಗಿನ ಜಗತ್ತಿಗೆ ಪರಿಚಯವಿರಲಿಲ್ಲ. ಇಷ್ಟೊಂದು ಮೊದಲು ಈ ರೀತಿ ಇರ್ತದೆ. ಮುದುಕಿಯು ದೇವರಲ್ಲಿ ಏನೆಂದು ಪ್ರಾರ್ಥನೆ ಮಾಡಿಕೊಳ್ತಾಳೆ ಅಂತಂದ್ರೆ, ಗುಟ್ಟೆ ಮಲ್ಲಪ್ಪ ದೇವರಲ್ಲಿ ಸೊಸೆಯೊಬ್ಬಳಿಗೆ ಇವತ್ತು ಹೊರಗಿನ ಕೆಲಸ ಸಿಗುವಂತೆ ಮಾಡಪ್ಪ ನಮ್ಮಪ್ಪ ಪ್ರಾರ್ಥನೆ ಮಾಡ್ತಾಳೆ. ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್, ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪರಿಚಯಿಸಿದ್ರು? ಉತ್ತರ, ಕೆಲವು ಡಾಕ್ಟರ್ಗಳು ಇದಕ್ಕೆ ಆಪರೇಷನ್ ಬೇಕಿಲ್ಲ, ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ, ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಹೇಳಿ ಔಷಧಿ ಮತ್ತು ಹಿತವಚನ ಹೇಳಿ ಕಳಿಸ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಮುಂದಿದ್ದ ತುಕ್ಕು ಹಿಡಿದ ವಾಹನಗಳ ಪರಿಸ್ಥಿತಿ ಹೇಗಿತ್ತು? ಒಂದು ಕಾರಿನ ಚಕ್ರದ ಮೇಲೆ ಹುತ್ತವೇ ಬೆಳೆದಿತ್ತು. ಇನ್ನೊಂದರ ಮೇಲೆ ಕಾಡು ಬಳ್ಳಿಗಳಿಂದ ಬೆಳೆದು ಅತ್ಯಂತ ಶೋಚನೀಯ ಸ್ಥಿತಿ ತಲುಪಿದವು. ಎಣ್ಣೆ ನೆನೆದು ಉರಿಯುವ ಬತ್ತಿ ಯಾವುದಕ್ಕೆ ಹೋಲಿಸಲಾಗಿದೆ ಅಂದ್ರೆ, ಬಿಂದು ಮಡಿಯುಟ್ಟ ಭಕ್ತನಿಗೆ, ಬೆಳಕಿನ ಬಟ್ಟೆ ಜ್ಞಾನದ ದಾರಿ ತೋರುವ ಯೋಗಿಗಳಿಗೆ, ತಾನು ಹೆಣೆದ ಜಾಲದಲ್ಲಿ ತಾನೇ ಪ್ರಾಣ ನೀಗುವ ಜಡಕ್ಕೆ ಹೋಲಿಸಲಾಗಿದೆ. ಎಲ್ಲ ಪ್ರಶ್ನೆ ಕೊಡ್ತಾ ಇದ್ದೇನೆ, ವಿಡಿಯೋನ ಕೊನೆ ತನಕ ನೋಡ್ಬೇಕು ನೀವು, ಅಂದಾಗ ಮಾತ್ರ ಅದೇ. ವಿಜಯ ಸುಂದರಂ ಸಿಕಂದ್ರಾಬಾದ್ನ ಶಾಲಾ ಬಾಲಕಿಯ ಬಗ್ಗೆ ಹೇಳಿದ ಹೆಮ್ಮೆ ಮಾತುಗಳಾವು ಅಂತಂದ್ರೆ, ಈ ಬಾಲಕಿ ನಮ್ಮ ಕ್ಷಿಪಣಿ ಆಕಾರದ ಮತ್ತು ಘಾತದ ಕುರಿತು ಒಂದಷ್ಟು ವಿವರಗಳನ್ನ ಹೇಳಿದ್ಲು. ನಾನು ಮಾಹಿತಿ ನೀಡಿದ್ದೆ, ನೋಡಿ ಇಂತಹ ಅದ್ಭುತ ಮಾದರಿಗಳನ್ನ ತಯಾರಿಸಿದ್ದಾಳೆ ಎಂದು ಹೆಮ್ಮೆಯಿಂದ ಹೇಳ್ತಾರೆ. ಹರಿದವನನ್ನ ಯಾವಾಗ ನೆನಬೇಕಂತಂದ್ರೆ, ನೆನೆಯಲು ಇಂತಹದೇ ಸಮಯ ಹೊತ್ತು ಎಂಬುದೇನಿಲ್ಲ. ಆದರೂ ಎಲ್ಲರೂ ಉಂಡು ಮಲಗಿದಾಗ ಬೆಳಗಿನ ಚುಕ್ಕಿ ಮೂಡುವ ಶಾಂತವಾದ ತಂಪು ಹೊತ್ತಿನಲ್ಲಿ ನೆನೆಯಬೇಕು. ಮುಗ್ಧನಾದ ಪತಿಯು ಮನೋರಮೆ ಹೇಗೆ ಉಪಚರಿಸಿದಳು? ದೂರದಿಂದಲೇ ಪತಿ ಬರುವುದನ್ನು ಕಂಡು ಮನೋರಮೆ ಎದ್ದು ಈ ಕೈಕಾಲು ತೊಳಿ ಎಲ್ಲೂ ನೀರು ಕೊಟ್ಟು ಮನೆಯೊಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಮಣಿ ಇಡ್ತಾಳೆ. ಅದಾದ ನಂತರ ಹಾಲು ರುಚಿಕರವಾದ ಹಣ್ಣನ್ನು ಕೊಟ್ಟು ರಸವತ್ತಾದ ತಾಂಬೂಲವನ್ನು ನೀಡಿ ಉಪಚರಿಸುತ್ತಾಳೆ. ನೆಕ್ಸ್ಟ್, ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ? ಕನಸುಗಳು ಆಲೋಚನಾ ಶಕ್ತಿಗಳಾಗುತ್ತವೆ. ಆ ಆಲೋಚನಾ ಶಕ್ತಿಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಹೇಗಿತ್ತು? ಆನೆ ಸಾಕುವುದು ಅಂತಂದ್ರೆ ಎಲೆಕ್ಷನ್ಗೆ ನಿಂತ ಹಾಗೆ ಮನೆ ಮಠ ಹಾಳು ಮಾಡಿಕೊಂಡು ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕುವ ಕ್ಷಿಪ್ರ ಮಾರ್ಗ ಎಂದು ಜನರು ಗಾಢವಾಗಿ ನಂಬಿದ್ರು. ಕವಿಯತ್ರಿ ಮುಗಿಲೆತ್ತ ಕೈಚಾಚಿ ಏಕೆ ನಿಂತಿದ್ದಾರೆ? ಬಡವರ ತಣ್ಣವರ ಸ್ಥಿತಿಯನ್ನು ನೋಡಲಾಗದೆ ಅವರಿಗಾಗಿ ಏನು ಮಾಡಲಾಗದ ಅಸಹಾಯಕತೆಯಿಂದ ಕವಿಯತ್ರಿ ಮುಗಿಲೆತ್ತ ಕೈಚಾಚಿ ನಿಂತಿದ್ದಾರೆ. ನಿರೂಪಕರಿಗೆ ಆನೆಗಳ ಮೇಲೆ ಯಾವ ಅನುಮಾನ ಮೂಡಿತು? ಮೈತುಂಬ ಸಿಂಗಾರ ಮಾಡಿಕೊಂಡು ಬೆನ್ನ ಮೇಲೆ ಅಂಬಾರಿ ಹೊತ್ಕೊಂಡಿದ್ದ ಕೃಷ್ಣೇಗೌಡರ ಆನೆಯನ್ನ ಕಾಡಾನೆಗಳು ತಮ್ಮ ಗುಂಪಿಗೆ ಸೇರಿಸಿಕೊಳ್ಳುತ್ತವೆ ಇಲ್ಲವೋ ಎಂಬ ಅನುಮಾನ ನಿರೂಪಕರಿಗೆ ಮೂಡಿ ಬರ್ತಕ್ಕಂಥದ್ದು. ಹಾಗೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ MCQ ನೋಡಿದ್ವಿ, ಬೆಟ್ಟ ಸ್ಥಳ ನೋಡಿದ್ವಿ, 2 ಅಂಕದ ಪ್ರಶ್ನೆ ನೋಡಿದ್ವಿ. ಇವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ, ಫಿಕ್ಸ್ ಪ್ರಶ್ನೆ ಆಗುತ್ತೆ. ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ, ವಿಡಿಯೋನ ಕೊನೆ ತನಕ ನೋಡಿದ್ರೆ ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಚಾನಲ್ ಅಲ್ಲಿ ಈ ಒಂದು PDF ಅನ್ನು ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು.